ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನು ಟಾಪಿಕ್ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಐತೆ ಮತ್ತು ಬ್ಯಾಡ್ ನ್ಯೂಸ್ ಅಂತ. ಈ ವಿಡಿಯೋದಲ್ಲಿ ಎಲ್ಲ ನಿಮಗೆ ತಿಳಿಸ್ತೀನಿ. ಯಾರ ಮೊದಲನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ. ಆಗ ಬೇಗ ವಿಡಿಯೋ ನೋಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು. ಹಾಗೆ ವಿಡಿಯೋ ನೋಡಿದಾಗ ಲೈಕ್ ಮಾಡಿದ ತಕ್ಷಣ ಒಂದು ಐ ಬಟನ್ ಅಂತ ಇರುತ್ತೆ, ಐ ಬಟನ್ ಒತ್ತಿ. ಆಗ ಅಕೌಂಟು ಗ್ರೋ ಆಗುತ್ತೆ. ಈಗ ಬನ್ನಿ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋದ. ನೋಡಿ, ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಒಂದೇ ಕೈಯಲ್ಲಿ, ಬಿದ್ದೆ ಹೋಯ್ತು. ಈಗ ಬನ್ನಿ ಇನ್ನೊಂದು ಹಂಗೆ ಎತ್ಕೊಂಡು ಬಿಡೋದ. ಮತ್ತೆ ಅದ್ರ ಜೊತೆ ಅಯ್ಯೋ ವೀಕ್ ಆಗ್ಬಿಟ್ಟೈತೆ ಇದು. ಏನು ವೀಕ್ ಆಗೈತೆ ಅಂತೆಲ್ಲ ನಿಮಗೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹಂಗೆ ಸ್ಯಾಟಿನ್ ಇದಕ್ಕೆ ಒಂದು ಹೆಣ್ಣು ತಗೊಬರ್ಬೇಕು, ಲೇವಲ್ಲು ಯಾವ್ದಾರ. ಬನ್ನಿ ಅದಕ್ಕೂ ಒಂದೆರಡು ದಿವಸ ನೋಡ್ಬಿಟ್ಟು ಎತ್ಕೊಳ್ಳೋದ, ಯಾವ್ದಾರ ಸಿಕ್ಕರು ತಗೊಳ್ಳೋದ. ಆಮೇಲೆ ಈಗ ಚಪ್ಪರ್ ರೆಗ್ದಾರೋ ಇಲ್ಲ ಮಾಮೂಲಿ ರೆಗ್ದಾರೋ ಏನೋ ಗೊತ್ತಿಲ್ಲ. ಇದು ಪಟ. ಇವತ್ತು ಏನು ಫಸ್ಟು ಬ್ಯಾಡ್ ನ್ಯೂಸ್ ಹೇಳ್ಬಿಡ್ತೀನಿ. ನಾನು ಒಂದು ಮಕ್ಷಿಗೆ ಮತ್ತು ಒಂದು ಗಂಡಿಗೆ ಒಂದು ಮೊಟ್ಟೆ ಬಂದಿತ್ತಲ್ಲ, ಅದು ಫರ್ಟಿಲೈಸ್ ಆಗಿಲ್ಲ, ಮೊಟ್ಟೆ ಮೇಲೆ ಕೂರ್ತಾನೆ ಇರಲಿಲ್ಲ. ಅದೇ ಎಷ್ಟು 4 ದಿವಸ ಆಗಿದ್ರೆ, 2 ದಿವಸ ಆಗಿದ್ರೆ ಮೊಟ್ಟೆ ಫರ್ಟಿಲೈಸ್ ಆಯ್ತಿತ್ತು. ಆದರೆ ಲಾಸ್ಟ್ 2 ದಿವಸದಿಂದ ಮೊಟ್ಟೆ ಮೇಲೆ ಕೂರ್ತಿರ್ಲಿಲ್ಲ. ಅದಕ್ಕೆ ನಾನು ಮೊಟ್ಟೆ ಎತ್ಬಿಟ್ಟೆ. ಸುಮ್ಮನೆ ಕೂರ್ತಿಲ್ಲ ಏನಿಲ್ಲ ಅಂತ ಮೊಟ್ಟೆ ಎತ್ಬಿಟ್ಟೆ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಅದೊಂದು ಬ್ಯಾಡ್ ನ್ಯೂಸ್ ಆಯಿತು. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಬನ್ನಿ ಹೇಳಲ್ಲ, ನಾನು ನಿಮಗೆ ಹೋಗಿ ತೋರಿಸ್ತೀನಿ. ಬನ್ನಿ. ಈಗ ಏನು ಗುಡ್ ನ್ಯೂಸ್ ಅಂದರೆ ನೋಡಿ, ಮರಿ ಆಗೈತೆ ರೇಗ್ದಾರ್ಗೂ ಮತ್ತು ಸಬ್ಜಾಗೆ. ಅದು ನಿಮಗೆಲ್ಲ ತಿಳಿಸ್ಕೊಂಡು ಹೋಗ್ತೀನಿ. ನೋಡಿ ಯಾವ ಥರ ಬಂದೈತೆ ಅಂತ. ಒಂದು ಮೂತಿ ಬ್ಲ್ಯಾಕು, ಒಂದು ಮೂತಿ ವೈಟು, ಚೋಂಚ್ ಮೂತಿ ಆಗೈತೆ ಒಂದು ಚಿಕ್ಕದು. ಬನ್ನಿ ನೋಡೋದು ಏನೇನಾಗುತ್ತೆ ಮುಂದೆ ಅಂತೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಹಚ್ಚವಾದ ನೋಡಿ, ಅದೊಂದು ಗುಡ್ ನ್ಯೂಸ್ ಆದರೆ ಅದು ಬ್ಯಾಡ್ ನ್ಯೂಸು. ಅದಕ್ಕೊಂದೇನೋ ಒಂದು ಮಾಡಿದ್ದೀನಿ. ಅದು ಏನಾರ ಉಪಯೋಗ ಆಗಿದ್ರೆ ನಾನು ನಿಮಗೆ ಉಪಯೋಗ ಆಗಿದ್ರೆ ನಿಮಗೆ ಹೇಳ್ತೀನಿ. ಇಲ್ಲ ಅಂದರೆ ಸುಮ್ಮನೆ ಹಾಕಬೇಕು, ಉಪಯೋಗ ಆಗ್ದಲೇ ಇರೋದು. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಆಮೇಲೆ ಮತ್ತೆ ಅದನ್ನು ಮೊಟ್ಟೆ ಮಾಡಿಸಿ ಸೇಲ್ ಮಾಡಿಬಿಡೋಣ ಅಂತಿದ್ದೀನಿ. ಯಾರಿಗಾರ ಬೇಕಂದರೆ ಕಮೆಂಟ್ ಮಾಡಿ ಮಕ್ಷಿನ. ನೋಡೋದು ಯಾರು ತೊಗೊಂಡ್ರೆ ಒಳ್ಳೆ ಅಕ್ಕಿ ಆದ್ರೂ 3 ಅವರ್ ಮನೆ ಮೇಲೆ ಆಡಿ ರೆಕ್ಕೆ ಕಟ್ ಮಾಡಿದ್ದೀವಿ, ಶಿಖರ ಕಟ ಅಂತ. ಇದು ಟೈಮ್ ಗೊತ್ತಿಲ್ವಲ್ಲ, ಅದಕ್ಕೆ ನಮ್ಮ ಇದರಲ್ಲಿ ಆರಿಸ್ತಿದ್ದೀವಿ. ಯಾವುದು ಅಂದರೆ ನಮ್ಮ ಕೇರ್ಫುಲ್ಲಲ್ಲಿ ಆರಿಸ್ತಿದ್ದೀವಿ. 4 ಗಂಟೆ ಮೇಲೆ ಹಂಗೆಲ್ಲ ಬರ್ತಾಯಿದ್ದೀವಿ. ಆವಾಗ ಶಿಖರಗಳೆಲ್ಲ ಕಮ್ಮಿ ಇರ್ತವೆ. ಆಮೇಲೆ ಇದು ಜಾಸ್ತಿ ಏನಾರು ಆರ್ತಿದ್ರೆ ಬೆಳಗ್ಗೆ ಒಂದು 6 ಗಂಟೆ ಹಂಗೆ ಎಸ್ತಿ 8 ಗಂಟೆ 9 ಗಂಟೆಯಲ್ಲಿ ಕ್ಲೋಸ್ ಮಾಡಿಸ್ಬೇಕು. ಅದೆಲ್ಲ ನಾನು ನಿಮಗೆ ಮುಂದೆ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದ್ರ ಟೈಮಿಂಗ್ಸ್ದೆಲ್ಲ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೂ, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಮರಿ ಆಗೈತಾ, ಮರಿ ಆಗಿ ಒಂದು 2 ದಿವಸ ಮೇಲೆ ಆಗೈತೆ. ನೋಡಿ, ಅದಕ್ಕೆ ಮಣ್ಣೆಲ್ಲ ತಿಂತೈತೆ. ಎಂತಕ್ಕೆ ತಿಂತೈತೆ ಅಂದರೆ, ಪಟಗಳಿಗೆಲ್ಲ ಬೇಕಲ್ವ ಇಮ್ಯುನಿಟಿ ಪವರು ಎಲ್ಲ, ಅದಕ್ಕೆ ಮಣ್ಣು ತಿಂತೈತೆ. ಹಂಗೆ ಅಕ್ಕಿ ವೀಕ್ ಆಗೈತೆ ಸ್ವಲ್ಪ. 1 ವಾರ ಇಲ್ಲ 2 ವಾರ ಅಷ್ಟೇ ಮರಿ ಮೇಲೆ ಇದು ಮಾಡಿಸೋದು. ಆಮೇಲೆ ಸಪ್ರೇಟ್ ಮಾಡಿಬಿಡ್ತೀನಿ ಮರಿ, ನಾನೇ ಕೈಗೆ ಎತ್ಕೊತೀನಿ. ಆಮೇಲೆ ಇಲ್ಲ ಅಂದರೆ ಲಾಸ್ಟ್ ಹೆಣ್ಣು ಅದೊಂದೇ ಉಳಿದಿರೋದು ಒಂದು ನಮ್ಮ ಅಣ್ಣವ್ರು ಇದರಲ್ಲಿ ಲೈನಲ್ಲಿ. ಅದಕ್ಕೇ ಅದು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಲ್ವ, ಅದಕ್ಕೇ ಜೊತೆ ಕಿತ್ತಾಕ್ಬಿಡ್ತೀನಿ ಮರಿಯಾಗಿ ಒಂದು 20 ದಿವಸ ಆದಮೇಲೆ. ಆಮೇಲೆ ಇನ್ನೇನು, ಇದಕ್ಕೆ ಆರಾದಮೇಲೆ ಕಫ ಎಲ್ಲ ಕ್ಲೀನ್ ಮಾಡಬೇಕು. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಯಾರು ಕಮೆಂಟ್ ಏನೂ ಮಾಡಿಲ್ಲ ಅಂದರೆ, ಆರಿಸಾದ್ಮೇಲೆ ಎಷ್ಟು ಅವರ್ ಆರ್ತು ಅಂತ ಏನೂ ಹೇಳಲ್ಲ. ಒಟ್ಟಿನಲ್ಲಿ ಆರಾದಮೇಲೆ ಕಫ ಎಲ್ಲ ಹೆಂಗೆ ಕ್ಲೀನ್ ಮಾಡಬೇಕಂತ ನಿಮಗೆ ತಿಳಿಸ್ತೀನಿ. ನೋಡಿ, ಅದಕ್ಕೆ ಒಂದು ಪುಕ್ಕನೂ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರದ್ದೇ ಪುಕ್ಕ, ಇದು ರೆಕ್ಕೆ ಅದು. ಆಮೇಲೆ ಇದು ಟ್ರಾನ್ಸ್ಪೋರ್ಟು ಮಾಡಬೇಕು ಬುಧವಾರ ಇಲ್ಲ ಗುರುವಾರ. ಅದ್ರದ್ದು ವೀಡಿಯೋ ಏನಾರು ಬೇಕಂದರೆ ಕಮೆಂಟ್ ಮಾಡಿ, ಟ್ರಾನ್ಸ್ಪೋರ್ಟ್ ವೀಡಿಯೋ ಅಂತ. ಮತ್ತೆ ಅದನ್ನು ಮಾಡೋಣ. ಮೊನ್ನೆ ತಾನೇ ಮೈಸೂರಿಗೊಂದು ಹಾಕಿದ್ದೀನಿ. ಅದು ವೀಡಿಯೋ ಅವ್ರು ಕಳಿಸಿದ್ರೆ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ನೋಡೋದ ಇನ್ನೊಂದ್ಸಲಿ ಕೇಳ್ತೀನಿ, ಏನಂತಾರೋ ಇದು ಮಾಡೋದ. ಕಳಿಸಿದ್ರೆ ಹೆಂಗೋ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ.
ಹಂಗೆ ವಿಡಿಯೋ ಏನಾರು ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಏನಪ್ಪ ಲಿಂಕ್ ಎಲ್ಲ ನಾನು ಬಯೋದಲ್ಲಿ ಹಾಕಿದ್ದೀನಿ. ಸ್ವಲ್ಪ ಯಾರೋ ಫೇಕ್ ಫಾಲೋವರ್ಸ್ ಮಾಡ್ತಿದ್ದಾರೆ ನನ್ನ ಮೇಲೆ ಹುರ್ಕೊಂಡು. ನೋಡಿ ಅಲ್ಲಿ ಎಲ್ಲ ಹೆಂಗೆ ಕಿತ್ತಾಡ್ತಿದ್ದಾವೆ. ಯಾರೋ ಫೇಕ್ ಫಾಲೋವರ್ಸ್ ಎಲ್ಲ ಮಾಡ್ತಿದ್ದಾರೆ ನನ್ನ ಮೇಲೆ ಹುರ್ಕೊಂಡು. ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಆದಷ್ಟು. ಹಂಗೆ ನಂದು ಒರಿಜಿನಲ್ ಫಾಲೋವರ್ಸೂ ಅರ್ಧ ರಿಮೂವ್ ಆಗೋಗೈತೆ ಇದರಲ್ಲಿ. ನೋಡಿ ಯಾರೂ ಮಾಡಬೇಡಿ ಆ ಥರ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.